ಬೇರೆ ಎಲ್ಲ ಧರ್ಮದಲ್ಲಿ ಏನಾಗಿದೆ, ಎಲ್ರಿಗೂ ಈ ಅವಕಾಶ ಇಲ್ಲ. ಎಲ್ಲರೂ ದೇವ್ರನ್ನ ಹುಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡೋದು. ನಾವೆಲ್ಲ ವೀರಶೈವರು ಅಂದರೆ ದೇವ್ರನ್ನ ಸದಾಕಾಲ ನಮ್ಮ ಜೊತೆಲೇ ಇಟ್ಕೊಂಡಿರ್ತೀವಿ. ಅಂಥ ಒಂದು ಭಾಗ್ಯ ನಿಮಗಿರ್ತದೆ. ಅದನ್ನು ಉಪಯೋಗಿಸ್ಕೊಳ್ಳಿ, ಸದುಪಯೋಗ ಮಾಡಿಕೊಂಡು ಅಂದರೆ ದಿನನಿತ್ಯ ಪೂಜೆ ಧ್ಯಾನವನ್ನು ಮಾಡೋದ್ರಿಂದ ಅದನ್ನ ಪಾಸಿಟಿವ್ ಎನರ್ಜಿ. ಇದಾಯ್ತು. ಲಿಂಗುನ ಪ್ರೆಸ್ ಮಾಡಿ ಇಟ್ಕೋ, ಬೆರಳಲ್ಲಿ ಲಿಂಗುನ ತುದಿಗೆ ಇಟ್ಕೋ. ಹಾಂ, ಪ್ರೆಸ್ ಮಾಡಿ ಇಟ್ಕೋ. ಲಿಂಗು ಟವಲ್ ಕೊಡು. ಸ್ಟ್ರೈಟ್ ಮಾಡಿ ಬೆರಳಿಗೆ. ूपेदगन्धाढ्योदोपात्तमः आभ्ययः सर्वदेवानां धूपोऽयं प्रदक्षतां धूपमाग्रापयामि। ಪೂಜೆ ಮಾಡಿರ್ತಕ್ಕಂಥ ಒಂದು ಸ್ವಾಮಿಯನ್ನು ಪೂಜೆ ಮಾಡಿದರೆ ನೀವು ಆ ಒಂದು ನಾವು ಹೇಳ್ಕೊಟ್ಟಿರ್ತಕ್ಕಂಥ ದಿವ್ಯ ಪಂಚಾಕ್ಷರಿ ಪರಮ ಪಂಚಾಕ್ಷರಿ ಅಂತಲ್ಲ, ನಿಮಗೆ ಎಷ್ಟು ಸಲ ಬೇಕು ಅಷ್ಟು ಸಲ ಪ್ರತಿನಿತ್ಯ ಇದು ಸರಿನಾ. ಧ್ಯಾನ ಮಾಡ್ತಕ್ಕಂಥ 4 ಶಿವ ಪೂಜೆ ನಡೀತಾ ಇದೆ. ದೇವ್ರನ್ನ ತದೇಕ ಚಿತ್ತದಲ್ಲಿ ನೋಡ್ತಾ ಇದ್ದೀವಿ. ಕಣ್ಣಿನ ನೇರದಲ್ಲಿ ದೇವ್ರನ್ನ ನೋಡಿ. ಕಾಯಿ ಮಾಡ್ಬೋದು. ಸಂಜೆ 5 ಜನ 9 ಜನ ಮಾಡ್ತಾರೆ. ಸ್ವಲ್ಪ ಕಳಸ ಅವ್ರನ್ನ ಮುಟ್ರೆ ಅಮ್ಮ, ನೀವು ಅವ್ರನ್ನ ಇಟ್ಕೊಳ್ಳಿ. ಕಳಸ ಬೆಳಗ್ರಿ 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 ಒನಕೆ ಪೂಜೆ, ಬೀಸಕಲ್ ಪೂಜೆ ನಡೀತಾ ಇದೆ ನೋಡಿ. ಅಲ್ಲ, ಇವು ಹೆಣ್ಮಕ್ಳಿಗೆಲ್ಲ ಉಳಕ್ಕಿ ಹಾಕ್ಬೇಕಲ್ಲ, ಆಮೇಲೆ ತಾನೇ ಬರ್ತಾರೆ. 5 kg ಬಿಸಿ ತನುಷ್ ಜ್ವರ ಕೊಡ್ತಾನೋ ಸ್ಪಂದನ ನೋಡ್ರಿ. ಒಬ್ರು ಮೇಲೆ ಹತ್ತದಾಗ ಒಬ್ರು ಕೆಳಗೆ ಬರ್ರಿ, ಕೈ ಸರಿ ಹೋಗುತ್ತೆ. ಗಾಯತ್ರಿ ಬರೀ ಕಲ್ ಕೊಡ್ತಾ ಇದಾರೆ.
ಕೆಳಗೊಬ್ರು ಕೈ ಇಟ್ಕೊಳ್ರಿ ಇಬ್ರು. ಕೆಳಗಿನ ಕಲ್ಲು ಒಬ್ರು ಹಿಡೀರಿ. ಕೆಳಗಿನ ಕಲ್ಲು ಹಿಡಿಬೇಕು. ಬೀಸ ಕಲೆ ಅಮ್ಮ ಹಿಂದೆ ಬರಮ್ಮ, ನಿಮ್ಮ ಮೊಬೈಲ್ ಬರುತ್ತೆ. ಓಕೆ ಓಕೆ ನೀವೇ ತಿರುಗಿಬಿಡ್ರಿ ಅದು ಸುತ್ತು. ಶಾಸ್ತ್ರ ಜ್ಯೋತಿ ಬಳೆ ಕೊಡಿಲಿ. ಬಳೆ ತಿಳ್ಕೊಡು. ಬಳೆ ಏಯ್ ತಟ್ಟೆಗೆ ಹೂವು ಜೋಡಿಸಿದೀವಲ್ಲಮ್ಮ, ಅಲ್ಲಿ ಹಾಕ್ಕೊಡ್ತೀನಿ ಕೊಡು. ಅದು ಯಾರ್ಯಾರು ಕೊಟ್ಟಿದ್ರು ಅವ್ರಿಗೆ ಮಂಡಕ್ಕಿ ಹಾಕ್ರಿ. ಅದು ಇದು ಹಾಕ್ರಿ, ಉರಿ ಒಂದು ನಿಮಿಷ ಹೆಂಗ್ ಗೊತ್ತಾ ಭಾಳ ಸೀರಿಯಸ್ ಆಗಿ ಹೊಳತಿದೆ ನೆಕ್ಸ್ಟ್ ಮುಂದೆ ಸರ್